ಬೇಕು, ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ಜೋರಸಂದ್ರೆ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇಂಡಿ ತಾಲೂಕಿನಲ್ಲಿ ಭೀಕರ ಬರಗಾಲ, ಸುಮಾರು 10 ವರ್ಷಗಳಿಂದ ಭೀಕರ ಬರಗಾಲದ. ಕಳೆದ ವರ್ಷ ಅತಿವೃಷ್ಟಿ, ಈ ಸರಿ ಅನಾವೃಷ್ಟಿ. ಯಾಕಂತಂದ್ರೆ ನಮ್ಮ ತಾಲೂಕು ಭೀಕರ ಬರಗಾಲ ಹಣಿಪಟ್ಟ ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಆಗ್ಯದ. ನಮ್ಮ ಗುತ್ತಿ ಬಸವಣ್ಣ ಏತಿ ನೀರಾವರಿ ತೇಲಿ ಹಣ್ತನ ಸುಮಾರು 10 ವರ್ಷಗಳಿಂದ ನೀರು ಬರ್ತಾಯಿಲ್ಲ. ಈ ಭಾಗದ ಜನರಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮನ್ನು ಆಳುವ ಶಾಸಕರು, ಚುನಾಯಿತ ಪ್ರತಿನಿಧಿಗಳು ಸ್ಪಂದನೆ ಮಾಡ್ತಾಯಿಲ್ಲ. ನಮ್ಮ ಆಳುವ ಸರ್ಕಾರಗಳು ನಮ್ಮ ರೈತರ ಹಿತ ಕಾಯ್ತಾ ಇಲ್ಲ. ನಮ್ಮ ಇಂದಿನ ಹೋರಾಟದ ಯಾಕಂತಂದ್ರೆ ಸುಮಾರು ಒಂದು ವಾರದ ಹಿಂದೆ ರೂಗಿ ಗ್ರಾಮದಲ್ಲಿ ಸುಮಾರು 2 ರಿಂದ 3 ಸಾವಿರ ರೈತರು ಕೂಡಿ ಒಂದು ಹೋರಾಟ ರೂಪಿಸಿ ಅಂದು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್ ಅವರು, ಸಂಬಂಧಪಟ್ಟ ಡಿ ಎಸ್ ಪಿ ಸಾಹೇಬರು ಬಂದು ನಮ್ಮ ಹೋರಾಟಕ್ಕೆ ಮನವಿ ಸ್ವೀಕರಿಸಿದ್ರು. ಒಂದು ವಾರದಲ್ಲಿ ನೀರು ಬಿಡ್ತೇವೆ ಅಂತ ರೈತರಿಗೆ ಆಶ್ವಾಸನೆ ಕೊಟ್ಟರು. ಒಂದು ವಾರ ಕಳೆದರೂ ಇನ್ನೂವರೆಗೆ ನೀರು ಬರ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೇರ್ ಅನ್ನುತ್ತಾ ಇಲ್ಲ. ನಾವು ಫೋನ್ ಮಾಡಿದಾಗ ಅವರು ಫೋನ್ ನಂಬರ್ ನಮ್ಮನ್ನು ಸಂಬಂಧಪಟ್ಟ ರೈತರ ನಂಬರ್ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕ್ಯಾರ. ಆ ರೈತರ ಆಕ್ರೋಶಕ್ಕೆ, ರೈತರ ಭಾವನೆಗಳ ಜೊತೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಜೀವನ ಜೊತೆ ಚೆಲ್ಲಾಟ ಆಡ್ಲಿಕ್ಕತ್ತಾರ. ಇದೇ ರೀತಿ ಮುಂದುವರೆದ್ರೆ ನಾವು ಪಕ್ಷಾತೀತವಾಗಿ ಎಲ್ಲ ಕಾಂಗ್ರೆಸ್, BJP, JDS ಎಲ್ಲ ಪಕ್ಷಗಳನ್ನು ಬದಿಗೊತ್ತಿ ನಾವು ರೈತರ ಆಶೋತ್ತರಗಳ ರೈತರ ನೇತೃತ್ವದಾಗ ಇಂಡಿ ನಗರ ಬಂದ್ ಮಾಡಿ, ಸಮಸ್ತ ರಾಷ್ಟ್ರೀಯ ಹೆದ್ದಾರಿ ಜಳಕಿ ಬಂದ್ ಮಾಡಿ ಉಗ್ರ ಹೋರಾಟ, ಸುಮಾರು 20,000 ರೈತರೊಂದಿಗೆ ಉಗ್ರ ಹೋರಾಟ ಮಾಡಬೇಕಾಗ್ತದಂತ ಈ ಮೂಲಕ ಸರ್ಕಾರಕ್ಕೆ ಮತ್ತು ಹಾಗೂ ನಮ್ಮ ನಾಳುವ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಎಚ್ಚರಿಕೆ ಕೊಡಲು ಬಯಸುತ್ತೇನೆ. ಇಂದಿನ ಹೋರಾಟದ ನಿರ್ವಹಿಸಿಕೊಂಡಂಥ ಸಮಸ್ತ ರೈತಾಪಿ ಕುಟುಂಬದ ವರ್ಗದವರೇ ಹಾಗೂ ನಮಗೆ ಬಂದೋಬಸ್ತ್ ಪೊಲೀಸ್ ಸಿಬ್ಬಂದಿಯವರೇ ಹಾಗೂ ಈ ಹೋರಾಟಕ್ಕೆ ಸಹಕರಿಸಿದಂಥ ಎಲ್ಲ ಸುದ್ದಿ ಮಾಧ್ಯಮದವರೇ, ಅವರಿವರಲ್ಲದೆ ಹೋರಾಟಕ್ಕೆ ಆಗಮಿಸಿದಂಥ ಕಾಂಗ್ರೆಸ್ ಪಕ್ಷ ಹಾಗೂ ವಿವಿಧ ರೈತಪರ ಸಂಘಟನೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸುತ್ತಾ, ನಮ್ಮ ಇಂಡಿ ತಾಲೂಕಿನಲ್ಲಿ ಸುಮಾರು ದಿನಗಳಿಂದ ನೆನಗುದ್ದಿ ಬಿದ್ದಿರುವ ಗುತ್ತಿ ಬಸವಣ್ಣ ಏತ ನೀರಾವರಿ ಸರ್ಕಾರದಿಂದ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಸರ್ಕಾರದಿಂದ ಯೋಜನೆ ಮಾಡ್ಯಾರ. ಆ ಯೋಜನೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ಅನುಕೂಲ ಆಗಬಾರ್ದು. ಹಾಗೂ ಆ ಯೋಜನೆ ಗುತ್ತಿಗೆದಾರ ಪರವಾಗಿ, ಆಡಳಿತಶಾಹಿಗಳ ಪರವಾಗಿ ಯೋಜನೆ ರೂಪಿಸ್ಯಾರು. ಹಾಗೂ ನಮ್ಮ ರೈತರಿಗೆ ಅನುಕೂಲ ಆಗಬೇಕಂತ ಆ ಯೋಜನೆ ರೂಪಿಸ್ಯಾರು. ನಮಗೆ ಸುಮಾರು 4-5 ವರ್ಷಗಳಿಂದ ಈ ವಿಷಯ ಈಗ ಈ ಹೋರಾಟ ಹೆಂಗಾಗಬೇಕಂತಂದ್ರೆ ನಮ್ಮನ್ನು ಆಳುವ ವರ್ಗ, ನಮ್ಮನ್ನು ಆಳುವ ಅಧಿಕಾರಿಗಳ ವರ್ಗ, ನಾವು ತಾಯಿ ಮಕ್ಕಳು ಹತ್ರ ಹಾಲು ಹೆಂಗೆ ಕುಡಿಸ್ತಾಳೋ ಹಂಗೆ ಅಧಿಕಾರಿಗಳಿಗೆ ನಾವು ಅವ್ರ ವಿರುದ್ಧ, ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡಿದಾಕಾರ ಮಾತ್ರ ನಮ್ಮ ಕೆಲಸ ಇತ್ತೀಚೆಗೆ ದಿನಗಳು ಆಗತ್ತವ. ಯಾಕಂತಂದ್ರೆ ನಾವು ರೈತರು, ನಾವು ರೂಗಿ ಗ್ರಾಮದ ರೈತರು ಹಾಗೂ ನಾದಖೇಡಿ ಗ್ರಾಮದ ಸುತ್ತಮುತ್ತ ಅವರಿಗೆ ನಾವು ಹೆಮ್ಮೆಯಿಂದ ಸಂಭ್ರಮದಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸಬೇಕು. ಯಾಕಂತಂದ್ರೆ ಇಂಡಿ ನಗರದಲ್ಲಿ ಸರಿಸುಮಾರು 50,000 ಜನ ಇದ್ದೀರಿ. ತಾವು ಬಂದಿರೋದು ಬೆಳವಣಿಗೆಷ್ಟು ಜನ ಮಾತ್ರ. ಹಾಗೂ 100, 200, 150 ಎಕರೆ ಆಸ್ತಿ ಅದಾವ. ತಾವು ಹೋರಾಟಕ್ಕೆ ದುಬ್ಕಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಈ ಹೋರಾಟ ಯಾವುದೇ ಒಂದು ಪಕ್ಷದ ಪರ, ಯಾವುದೇ ಒಂದು ಪಕ್ಷದ ವಿರುದ್ಧತೆ ಅಲ್ಲ. ಇಲ್ಲಿ ಮಾಡುವಂಥ ಎಲ್ಲರ ರೈತರ ವರ್ಗ, ಯಾವ್ದಾದ್ರು ಒಂದು ಕುಟುಂಬ ಇದ್ರೆ ರೈತ ಕುಟುಂಬ. ಇಲ್ಲಿ ನೀವು ಚುನಾವಣೆ ಬಂದಾಕಾರ ಯಾವ ಪಕ್ಷ ಮಾಡ್ರಿ, JDS ಮಾಡ್ರಿ, ಕಾಂಗ್ರೆಸ್ ಮಾಡ್ರಿ, BJP ಮಾಡ್ರಿ, ಸಂಬಂಧ ಇಲ್ಲ. ನಿಮಗೆ ಅನನುಕೂಲ ಆಗುವಾಗ, ನಿಮಗೆ ತೊಂದರೆ ಬಂದಾಗ ನೀವು ನಿಮ್ಮ ಗಟ್ಟಿ ಧ್ವನಿ
ನೀವು ಗಟ್ಟಿ ಧ್ವನಿಯಾಗಿ ಮಾತಾಡ್ಲಿಕ್ಕಂದ್ರೆ ಭವಿಷ್ಯದಾಗ ನಿಮ್ಗೆ ತೊಂದರೆ ಆಗ್ತದ. ನಾನು ಯಾಕಂತಂದ್ರೆ ಈ ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದತ್ತಂದ್ರೆ ನಮ್ಮ ನಾಡುವ ಚುನಾಯಿತ ಪ್ರತಿನಿಧಿಗಳು ನಾವು ಹೆಂಗೆ ಅಂದ್ಕೊಂಡಿದ್ದೇವತ್ತಂದ್ರೆ ನಮ್ಮ ಮನ್ಯಾಗ ಸತ್ತಾಕ, ನಮ್ಮ ಮನ್ಯಾಗ ಲಗ್ನ ಇದ್ರೆ ಬರ್ಬೇಕು, ನಮ್ಮ ಮನ್ಯಾಗ ನಮ್ಮ ಊರೊಳಗೆ ಶುಭ ಸಮಾರಂಭ ಇದ್ರೆ ಬರ್ಬೇಕು. ಅಷ್ಟು ಬಂದ್ರೆ ನಾವು ನಮಗೆ ಏನಂತಾರಲ್ಲ ಒಂದು ಇಂಡೋಸಲ್ಫನ್ ಗುಳಿಗೆ ಕೊಟ್ಟಂಗ ಹಂಗಾಗಿಬಿಟ್ಟಿದ್ದೇವೆ. ಯಾಕಂತಂದ್ರೆ ಮೈಸೂರು ಭಾಗದ ಜನ ಅವರು ನೀರು ಬರ್ಬೇಕಂತಂದ್ರೆ ಅಲ್ಲಿ ಗಂಡಸರು ಯಾರು ಬರಂಗಿಲ್ಲ, ಹೋರಾಟಕ್ಕೆ ಹೆಣ್ಮಕ್ಳು ಬರ್ತಾರ. ಯಾವ ಚುನಾಯಿತ ಪ್ರತಿನಿಧಿ ಇರ್ತಾರಲ್ಲ ಕಾರ್ಪೊರೇಟ್ ಹಿಡ್ಕೊಂಡು MLA ತನ ಎದಿ ಮ್ಯಾಗ ಅಂಗಿ ಇಡುವಂಥ ಕೇಳುವಂಥ ಅವರಲ್ಲಿ ನೈತಿಕತೆ ಧೈರ್ಯ ಇಟ್ಕೊಂಡ್ರ. ಯಾಕಂತಂದ್ರೆ ಅವರು ಎಲ್ಲ ಪ್ರಜ್ಞಾವಂತರದಾರ, ನಾಗರಿಕರಂತರದಾರ. ನಾವು ಈ ಭಾಗದ ಜನರು ಅಂಥ ವಿಚಾರವನ್ನು ಮೈಗೂಡಿಸ್ಕೊಳ್ಬೇಕು. ಈ ಗುತ್ತಿ ಬಸವಣ್ಣ ಏತ ನೀರಾವರಿ ಕೊನೆಯ ಹಂತದವರೆಗೂ ನೀರು ಹರಿಸದೇ ಇದ್ದಾರೆ. ಹಾಗೂ ಈ ಭಾಗದ ಶಾಸಕರಲ್ಲಿ, ಈ ಭಾಗದ ಚುನಾಯಿತ ಪ್ರತಿನಿಧಿಗಳಲ್ಲಿ ನಾನು ವಿನಂತಿಸ್ತೇನೆ, ಆಗ್ರಹಿಸುತ್ತೇನೆ, ಈ ಭಾಗಕ್ಕೆ ನೀರು ಕೊಡಿ. ನಮ್ಮ ಜನರು ಭೀಕರ ಬರಗಾಲದಲ್ಲಿದ್ದಾರೆ, ನಮ್ಮ ಜನರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ನಾವು ರೈತರು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕಂತಂದ್ರೆ ನಾವು ಸಾಯುವಂಥ ಪರಿಸ್ಥಿತಿಯಲ್ಲಿದ್ರೆ ನೀವು ನೀರು ಹಾಕ್ಲಿಕ್ಕಂತಂದ್ರೆ ನೀವು ಇದ್ದರು ಸತ್ತಂಗೆ ನಮ್ಮ ಪಾಲಿಗೆ. ಯಾಕಂತಂದ್ರೆ ತಾವು ತಮ್ಮದೇ ಸರ್ಕಾರದ ಆಳುವ ಸರ್ಕಾರ ನೀತಿಗಳು ತಾವು ಅಧಿಕಾರಿಗಳನ್ನು ಇನ್ನೊಂದು ಸಭೆ ಮಾಡಿ ಇಲ್ಲಿ KBJNL ಆಫೀಸ ಅದು ಬೆಂಗಳೂರಿನಾಗದ, ಕೃಷ್ಣ ಮೇಲ್ದಂಡೆ ಯೋಜನೆ ಬಿಜಾಪುರದಾಗ ಉಪಕಾಲಿಗಳದ, ಅದು ಕಾರ್ಯಾಲಯ ಮುಖ್ಯ ಕಚೇರಿ ಬೆಂಗಳೂರದಾಗದ. ತಾವು ಸರ್ಕಾರವನ್ನು ಈ ಮೂಲಕ ಆಗ್ರಹಿಸುತ್ತೇನೆ. ನಾನು ಆ ಕೃಷ್ಣ ಬಗ್ಗೆ ಜಿಲ್ಲಾ ನಿಗಮ ಏನು ಬೆಂಗಳೂರ ಕೇಂದ್ರ ಕಚೇರಿ ಅದಲ್ಲ, ಇಂಡಿ ಅಥವಾ ಸಿಂದಗಿ ಭಾಗದಲ್ಲಿ ಮತ್ತು ಇಂಡಿ ಶಾಸಕರು, ಸಿಂದಗಿ ಶಾಸಕರು ಸಮನ್ವಯತೆಯಿಂದ ನಮ್ಮ ಭಾಗಕ್ಕೆ ಆ ಕೇಂದ್ರ ಕಚೇರಿ ತರಬೇಕು. ಯಾಕಂತಂದ್ರೆ ಈ ಕೃಷ್ಣ ಜಲ ನಿಗಮದ ಏನಾದರೂ ತೊಂದರೆ ಆದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತದ, ಆ ಭಾಗಕ್ಕೆ ಹೋಗ್ಬೇಕಾಗ್ತದ. ಸರಿ ಸುಮಾರು 500 ಕಿಲೋಮೀಟರ್ ಹೋಗ್ಬೇಕಾಗ್ತದ. ತಮ್ಮ ನೋವು, ಈ ಭಾಗದ ಆಕ್ರೋಶ ತಾವು ನಮ್ಮ ಅಳಲು ನಿಮ್ಗೆ ಕೇಳಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಇನ್ನೊಂದು ಏನಾಗ್ಬಿಟ್ಟಂದ್ರೆ ನಮ್ಮ ಭಾಗದ ರೈತರು KB ವಿದ್ಯುತ್ ಸರಿಯಾಗಿ ಬರ್ತಾ ಇಲ್ಲ, 2 ಫೇಸ್ ವಿದ್ಯುತ್ ಬರ್ತಾ ಇಲ್ಲ. ರಾತ್ರಿ ಸುಮಾರು ರೈತರು ಹಾವು ಕಚ್ಚಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ಈ ಸರ್ಕಾರವನ್ನು ವಿದ್ಯುತ್ ಸರಿಯಾಗಿ ನೀಡಬೇಕು ಮತ್ತು ಗುತ್ತಿ ಬಸವಣ್ಣ ಏತ ನೀರಾವರಿ ಮುಖ್ಯ ಕೊನೆಯ ಘಟ್ಟದವರೆಗೆ BR ಲಿಫ್ಟ್ ಇರಿಗೇಷನ್ ಮತ್ತು ಕೆರೆ ತುಂಬ ಯೋಜನೆಗಳು ಕೊನೆಯ ಹಂತದವರೆಗೆ ನೀರು ಹರಿಸಬೇಕು ಎಂದು ಈ ಸಮಾರಂಭದಲ್ಲಿ ತಾವನ್ನು ಆಗ್ರಹಿಸುತ್ತೇನೆ, ವಿನಂತಿಸುತ್ತೇನೆ. ಎರಡು ಮಾತು ಮುಗಿಸಿ. ಜೈ ಕರ್ನಾಟಕ.